ಸಾರಥಿ ಆಗ್ತಾಗ ಅವರು ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಒಳಗಿದ್ರು. ಸಾರಥಿ ರಿಲೀಸ್ ಆದ ತಕ್ಷಣ ಅವರು ರಿಲೀಸ್ ಆಗಿಬಿಟ್ರು. ನಾವು ನವಗ್ರಹ ಆಗ್ತೋ ಬೇಲ್ ಸಿಕ್ಕಿ ಹೊರಗಡೆ ಬಂದರು. ಈ ಸಲ ಮಾತ್ರ ಖಂಡಿತ ಆಚೆ ಬಂದೇ ಬರ್ತಾರೆ. ಬೇಲಲ್ಲಿ ಆಗುತ್ತೆ ಅವ್ರಿಗೆ ಖಂಡಿತ ಏನೋ ಒಂದು ರೀತಿಯಲ್ಲಿ ಆಚೆ ಬಂದೇ ಬರ್ತಾರೆ. ಮೇಲಾಗಿ ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವರು ವಿಜಯ ಇದ್ದೇ ಇರುತ್ತೆ ಅವ್ರ ಹಿಂದೆ, ಖಂಡಿತ ಬರ್ತಾರೆ. 6 ಶೋ ಮೊದಲನೇ ದಿನ ಹಾಕಿದ್ದೀವಿ, 6 ಶೋನೂ ಫುಲ್ ಆಗುತ್ತೆ. ಫ್ಯಾನ್ಸ್ ಎಲ್ಲ ಸಿನಿಮಾ ನೋಡಿ ಎಂಜಾಯ್ ಮಾಡಿ, ಸುಮ್ಮನೆ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಸೊ ಎಲ್ರಿಗೂ ಕೂಡ ಗೊತ್ತೇ ಇದೆ, ಇದೇ ಡಿಸೆಂಬರ್ 11ನೇ ತಾರೀಕು ಡೆವಿಲ್ ಅಬ್ಬರಿಸಿ ಬೊಬ್ಬಿರಿಯೋಕೆ ರೆಡಿ ಆಗಿದೆ. ಸದ್ಯಕ್ಕೆ ನಾನಿವತ್ತು ದರ್ಶನ್ ಅವರ ಫೇವ್ರೆಟ್ ಥಿಯೇಟರ್ ಆಗಿರುವಂತಹ ನರ್ತಕಿ ಥಿಯೇಟರ್ನಲ್ಲಿದ್ದೀನಿ. ಸೊ ಅವರ ಕರಿಯಾ ಸಿನಿಮಾದಿಂದಲೂ ಕೂಡ ಅವರಿಗೆ ಈ ಥಿಯೇಟರ್ ಅಂದರೆ ತುಂಬ ಇಷ್ಟ ಅಂತೆ. ಈ ಥಿಯೇಟರಿಗೂ ಹಾಗೆ ದರ್ಶನ್ ಅವರಿಗೂ ಒಂದು ಅವಿನಾಭಾವ ಸಂಬಂಧ ಕೂಡ ಇದೆಯಂತೆ. ಸೊ ಹೇಗೆ ನಡೀತಾ ಇದೆ ಡೆವಿಲ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಅಪ್ಡೇಟ್ಸು, ಹಾಗೆ ಫ್ಯಾನ್ಸ್ ಎಲ್ಲ ಬಂದೋಗ್ತಾ ಇದ್ದಾರೆ ಆಲ್ರೆಡಿ ಥಿಯೇಟರ್ಗೆ. ಈ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ನನ್ನ ಜೊತೆಗೆ ನರ್ತಕಿ ಥಿಯೇಟರ್ನ ಸ್ಟಾಫ್ ಮನೋಹರ್ ಅವರು ಇದ್ದಾರೆ. ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀವಿ. ಸರ್ ಹೇಗೆ ನಡೀತಿದೆ ಸರ್ ಹಬ್ಬ, ಡೆವಿಲ್ ಹಬ್ಬ? ಹಬ್ಬದ ವಾತಾವರಣ ಇದೆ ನಮಗೆ. ಜನ ವಿಪರೀತ ಡಿಮ್ಯಾಂಡ್ ಇದೆ, ಟಿಕೆಟ್ ಎಲ್ಲ ಕೇಳ್ತಾ ಇದ್ದಾರೆ. ನಾವು ಆನ್ಲೈನ್ ಎಲ್ಲ ಓಪನ್ ಮಾಡಿದ್ದೀವಿ. ಇವಾಗ 6 ಶೋ ಮೊದಲನೇ ದಿನ ಹಾಕಿದ್ದೀವಿ, 6 ಶೋನೂ ಫುಲ್ ಆಗುತ್ತೆ. ಓಕೆ, ಈಗಾಗಲೇ ಬುಕಿಂಗ್ ಕೂಡ ಓಪನ್ ಆಗಿದೆ. ಸರ್ ಏನು ಅಪ್ಡೇಟ್ಸ್ ಇದೆ ಸರ್ ಅದಕ್ಕೆ ಸಂಬಂಧಪಟ್ಟಂತೆ? ಬುಕ್ಕಿಂಗಲ್ಲಿ ಆನ್ಲೈನಲ್ಲೇ ಫುಲ್ ಆಗೋಗ್ಬಿಡುತ್ತೆ. ಕೌಂಟ್ ಅಲ್ಲಿ ಏನೋ ಮಿಕ್ಕಿದ್ರೆ ಮಾತ್ರ ಕೌಂಟ್ರಲ್ಲಿ ಟಿಕೆಟ್ ಕೊಡ್ತೀವಿ, ಅಷ್ಟೇ, ಅಲ್ಲೇ ಫುಲ್ ಆಗುತ್ತೆ. ಓಕೆ ಸರ್, ನಾನು ಒಂದು ಕೇಳ್ಪಟ್ಟೆ, ಈ ನರ್ತಕಿ ಥಿಯೇಟರ್ಗೂ ಹಾಗೂ ದರ್ಶನ್ ಸರ್ಗೂ ಒಂದು ಸಂಬಂಧ ಇದೆಯಂತೆ. ಅವರಿಗೆ ನರ್ತಕಿ ಥಿಯೇಟರ್ ಅಂದರೆ ಬಹಳ ಇಷ್ಟ ಅನ್ನೋದೊಂದಷ್ಟು ಕೇಳ್ಪಟ್ಟೆ ಸರ್. ಅದ್ರ ಬಗ್ಗೆ ಹೇಳ್ಕೊಳ್ಳೋದಾದ್ರೆ ಏನಪ್ಪ ಅಂತಂತಂದರೆ, ಈ ಥಿಯೇಟ್ರಲ್ಲಿ ಬಂತು ಅಂತಂದರೆ ಅವ್ರಿಗೆ ಒಂದು ಇದಿದೆ, ರಿಲೀಸಿಂಗ್ ಇದೆ ಅವ್ರಿಗೆ. ಆ್ಯಕ್ಚುಲಿ ಸಾರಥಿ ಆಗ್ತಾಗ ಅವರು ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಒಳಗಿದ್ರು. ಆ ಸಾರಥಿ ರಿಲೀಸ್ ಆದ ತಕ್ಷಣ ಅವರು ರಿಲೀಸ್ ಆಗಿಬಿಟ್ರು. ಒಂದು ಎರಡನೇದು, ನಾವು ನವಗ್ರಹ ಆಗ್ತೋ ಆವಾಗಲೂ ಅಷ್ಟೇ ಬೇಲ್ ಸಿಕ್ಕಿ ಹೊರಗಡೆ ಬಂದರು. ಈ ಸಲ ಮಾತ್ರ ಖಂಡಿತ ಆಚೆ ಬಂದೇ ಬರ್ತಾರೆ. ಇದು ಓಕೆ. ಪಿಕ್ಚರ್ ಡೆವಿಲ್ ಅನ್ನೋ ಹೆಸರು ನಂಬರ್ 1 ಲಕ್ಕಿ ಅವ್ರಿಗೆ. ಎರಡನೇದು ದರ್ಶನ್ ಹೆಸರೇ ಲಕ್ಕಿ. ಮೂರನೇದು ಸೂಪರ್ ಡೈರೆಕ್ಟರ್ ಇವರು ಮಿಲನ ಡೈರೆಕ್ಟರ್ ಪ್ರಕಾಶ್ ಅವರು. 3 ಸೇರಿ ಅವ್ರಿಗೆ ದಿಗ್ವಿಜಯ. ಸರ್ ಅಂದರೆ ಇವಾಗ ಆಲ್ರೆಡಿ ಸಿನಿಮಾ ಡೇಟ್ ಅನೌನ್ಸ್ ಆಗ್ತಾ ಇದ್ದಂತೆಯೇ ಅಭಿಮಾನಿಗಳೆಲ್ಲ ಬರೋದು ಹೋಗೋದು ಎಲ್ಲ ಇದೇ ಇರುತ್ತೆ ಸರ್. ಟಿಕೆಟ್ಗೆ ಸಂಬಂಧಪಟ್ಟಂತೆ ಬರ್ತಿದ್ದಾರೆ ಸರ್? ಹೌದು ಮೇಡಮ್, ಎಲ್ಲ ಆಲ್ರೆಡಿ 6.5 ಶೋ 90% ಫುಲ್ ಆಗೋಗ್ಬಿಟ್ಟಿದೆ. ಎಲ್ಲ ಕೊಡ್ತಾ ಇದ್ದೀವಿ ಟಿಕೆಟ್ನ. ಚೆನ್ನಾಗಿದೆ, ಚೆನ್ನಾಗಿ ಒಪಿನಿಯನ್ ಚೆನ್ನಾಗಿ ಬರುತ್ತೆ, ಪಿಕ್ಚರು ಚೆನ್ನಾಗಿ ಹೋಗುತ್ತೆ, ಅದು ನಂಬಿಕೆ ನಮಗಿದೆ. ಸರ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾ ಓಡೋದೇ ಬಹಳ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ಥಿಯೇಟರ್ಗೆ ಜನ ಬರೋದು ಇನ್ನೂ ಕಡಿಮೆ ಆಗ್ತಿದೆ. ಈಗ ಜಸ್ಟ್ 1 ಗಂಟೆ ಸುಮಾರಿಗೇನೋ ಬುಕಿಂಗ್ ಬಿಟ್ಟರು, ಅಷ್ಟು ಬೇಗ ಟಿಕೆಟ್ ಎಷ್ಟು ಸೋಲ್ಡ್ ಔಟ್ ಆಗ್ತಿದೆ ಅಂದರೆ ನಿಜವಾಗ್ಲೂ ಕೂಡ ಒಂದು ಕಡೆ ಖುಷಿಯ ವಿಚಾರ, ಇನ್ನೊಂದು ಕಡೆ ನಂಬಕ್ಕೆ ಅಸಾಧ್ಯವಾದಂತಹ ವಿಷಯ ಅಲ್ವಾ ಸರ್? ಒಳ್ಳೆ ಪಿಕ್ಚರ್ ಬಂದರೆ ಜನ ಬಂದೇ ಬರ್ತಾರೆ ಮೇಡಮ್. ಈಗ ಹೀರೋಗಳು ಎಲ್ಲ ಈ ಫ್ಯಾನ್ ಇಂಡಿಯಾದಲ್ಲಿ ಇದು ಮಾಡಿಕೊಂಡು ಸ್ವಲ್ಪ ನಮಗೆ ಸಿಂಗಲ್ ಸ್ಕ್ರೀನವ್ರಿಗೆ ಅವಳಿ ಆಗಿದೆ. ಈ ಒಳ್ಳೆ ಪಿಕ್ಚರ್ ಬಂದರೆ, ಈಗ ನೋಡಿ ಕಾಂತಾರ ಬಂತು, ಜನ ಬಂದರು. ಹಂಗೇನೆ ಈ ವರ್ಷಕ್ಕೆ ಒಂದು 2-3 ಪಿಕ್ಚರ್ ಕೊಟ್ಟರೆ ಜನ ಬಂದೇ ಬರ್ತಾರೆ. ಜನಗಳು ಎಲ್ಲೂ ಹೋಗಲ್ಲ. ಒಳ್ಳೆ ಪಿಕ್ಚರ್ ಇದ್ದರೆ ಖಂಡಿತ ಬರ್ತಾರೆ. ಸರ್ ಸಿನಿಮಾ ರಿಲೀಸ್ ದಿನ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರ್ತಾರೆ ಥಿಯೇಟರ್ ಒಳಗಡೆ. ಅದರಲ್ಲೂ ಕೂಡ ಮಹಿಳಾ ಅಭಿಮಾನಿಗಳು ಕೂಡ ದರ್ಶನ್ ಸರ್ಗೆ ಹೆಚ್ಚಾಗೇ ಇದ್ದಾರೆ. ಸೊ ಒಂದಷ್ಟು ಏನು ಪ್ರಿಕಾಷನ್ಸು ಯಾವ ರೀತಿ ನೋಡ್ಕೊಳ್ತಾ ಇದ್ದೀರಾ? ಎಲ್ಲ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರೆ ಮೇಡಮ್ ನಮಗೆ. ಯಾಕೆಂದರೆ ಅವ್ರು ಇಲ್ಲದೆ ಇದು ಮಾಡಲ್ಲ. ಇನ್ನೊಂದೇನಪ್ಪ ಅಂತಂದರೆ, ಖುದ್ದಾಗೆ ದರ್ಶನ್ ಅವರು ಮನವಿ ಮಾಡಿದ್ದಾರೆ ಅವ್ರ ಅಭಿಮಾನಿಗಳಲ್ಲಿ ಯಾವುದೇ ಥಿಯೇಟರ್ ಗಲಾಟೆ ಅದು ಇದು ಏನೂ ಮಾಡಬಾರ್ದು ಅಂತ. ಅದನ್ನು ಅವ್ರು ಅನುಸರಿಸಿದ್ರೆ ಅಷ್ಟೇ ಸಾಕು ನಮಗೆ. ಏನಾದರೂ ಸ್ಪೆಷಲ್ ಆಗಿ ಹೇಳ್ತೀರಾ ಸರ್ ಫ್ಯಾನ್ಸ್ಗೆ ಏನಾದರೂ? ಫ್ಯಾನ್ಸ್ ಎಲ್ಲ ಸಿನಿಮಾ ನೋಡಿ ಎಂಜಾಯ್ ಮಾಡಿ, ಸುಮ್ಮನೆ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ಅವಾಗ ಏನಾಗುತ್ತೆ, ಆಡಿಯನ್ಸ್ಗೆ ಬೇಜಾರಾಗಬಾರ್ದು. ಏನಪ್ಪ ಪಿಕ್ಚರ್ಗೆ ಹೋದೆ, ಪಿಕ್ಚರೇ ನೋಡ್ದಂಗೆ ಆಗಲಿಲ್ಲ ಅನ್ನಬಾರ್ದು. ಚೆನ್ನಾಗಿ ನೀವು ಎಂಜಾಯ್ ಮಾಡಿ, 500-600 ರೂಪಾಯಿ ಕೊಟ್ಟು ಬಂದು ನೋಡೋವಂಥ ಜನಗಳಿಗೆ ಅವ್ರಿಗೂ ಖುಷಿಯಾಗಿ ಎಂಜಾಯ್ ಮಾಡಲಿ ಅಂತ. ಸರ್ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಇವಾಗ ದರ್ಶನ್ ಸರ್ರು ಇಲ್ವಾ ಸಿನಿಮಾಗೆ ಫಸ್ಟ್ ಡೇನೇ ಬರ್ತಾ ಇದ್ರು ಅನ್ನೋದು ಕೂಡ ಇದೆ ಸರ್. ಅವಾಗ ಏನಾದರೂ ಏನು ಹೇಳ್ತಿದ್ರು ಅವರು? ಎಲ್ಲರನ್ನೂ ಮಾತಾಡ್ಸೋರು ಸ್ಟಾಫ್ನವ್ರನ್ನೆಲ್ಲ. ನಮಗೆ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಆಗ್ತಾಗ ಬಂದಿದ್ದರು ಅವರು. ಆಮೇಲೆ ಇನ್ನೊಂದು ಕುರುಕ್ಷೇತ್ರ ಆಗ್ತಾಗ ಬಂದಿದ್ದರು. ಎಲ್ಲ ಸ್ಟಾಫ್ನೆಲ್ಲ ಮಾತಾಡಿಸಿ ಇದು ಮಾಡಿ ನಮ್ಗೆ ಬೋನಸ್ ಎಲ್ಲ ಕೊಡಿಸ್ತಾರೆ. ಕೊಡ್ತಾರೆ. 100 ಡೇಸ್ ಪಿಕ್ಚರ್ ಹೋದರೆ ಬೋನಸ್ ಎಲ್ಲ ಕೊಡ್ತಾರೆ ಮೇಡಮ್.
ಸರ್ ಈ ಕ್ಷಣಕ್ಕೆ ಅವ್ರನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ, ಯಾಕಂದ್ರೆ ಅವ್ರು ಇಲ್ದಲೇ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಅವರು ಕೂಡ ಅಭಿಮಾನಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ. ನನ್ನ ಕೆಲಸನ ಯಾವತ್ತೂ ಕೂಡ ನಾನು ಗೌರವಿಸ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಈ ಕ್ಷಣಕ್ಕೆ ಅವ್ರನ್ನ ನೀವು ನೆನ್ಪು ಮಾಡ್ಕೊಳ್ಳೋದಾದ್ರೆ? ಅವ್ರಿಗೆ ಅಪಾರವಾದ ಅಭಿಮಾನಿಗಳಿದ್ದಾರೆ ಮೇಡಮ್. ಅಭಿಮಾನಿನ ಕಿತ್ತಾಕಲ್ಲ. ಒಂದು ಸಲ ಅಭಿಮಾನ ಅನ್ನೋದು ಬಂದುಬಿಟ್ರೆ ಯಾವುದೇ ಕಾರಣಕ್ಕೂ ಹೋಗಲ್ಲ. ಅದರಿಂದ ಅವರು ಒಂಥರ ಸಕ್ಸಸ್ಫುಲ್ ಮೇಯ್ನು. ಸರ್ ಮತ್ತೊಂದು, ಈ ಕ್ಷಣದವರೆಗೂ ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇರೋದು ನಮ್ಮ ಬಾಸ್ ಬಂದೇ ಬರ್ತಾರೆ, ನಮ್ಮ ಜೊತೆ ಸಿನಿಮಾ ನೋಡ್ತಾರೆ ಅನ್ನೋ ನಂಬಿಕೆ ಅವರಿಗೆ. ಸೊ ಈ ರೀತಿಯಾಗಿ ಒಂದು ಕ್ರೇಜ್ನ ನಿಜವಾಗ್ಲೂ ಕೂಡ ಒಂದು ಖುಷಿ ಆಗುತ್ತೆ. ಅವರು ದರ್ಶನ್ ಸರ್ನ ಪ್ರತಿಯೊಂದು ದಿನನೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಟ್ರೈಲರ್ ಬಂದಾಗ್ಲಿಂದ ಅಂತೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದಲ್ವಾ? ಖಂಡಿತ ಬಂದೇ ಬರ್ತಾರೆ. ಈಗ ಬೇಲಲ್ಲಿ ಆಗುತ್ತೆ ಅವ್ರಿಗೆ ಖಂಡಿತ. ಏನೋ ಒಂದು ರೀತಿಯಲ್ಲಿ ಆಚೆ ಬಂದೇ ಬರ್ತಾರೆ. ದೇವರ ಆಶೀರ್ವಾದ ಇದೆ. ಚಾಮುಂಡೇಶ್ವರಿ ತಾಯಿ ಮೇಲಾಗಿ ಅವ್ರ ಪತ್ನಿ ವಿಜಯಲಕ್ಷ್ಮಿ, ಅವರು ವಿಜಯ ಇದ್ದೇ ಇರುತ್ತೆ ಅವ್ರ ಹಿಂದೆ. ಖಂಡಿತ ಬರ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ಇದು ನರ್ತಕಿ ಥಿಯೇಟರ್ನ ಸ್ಟಾಫ್ ಆದಂತಹ ಮನೋಹರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.